ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ಬ್ಲಾಗ್ಸ್. ಆ್ಯಂಡ್ ಇವತ್ತು ನಾವು ಬಂದು ಹಾಸನಿಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ವಿಶ್ವನೂರಲ್ಲಿ ದೇವರಿಗೆ ಅಭಿಷೇಕ ಇಟ್ಟಿದ್ದಾರೆ. ಹಾಗಾಗಿ ಇವಾಗ ಸಡನ್ನಾಗಿ ಅಂದರೆ ಮೊನ್ನೆ ಡಿಸೈಡ್ ಆಗಿದ್ದು. ಹಾಗಾಗಿ ಇವಾಗ ಆಲ್ಮೋಸ್ಟ್ 5:15 ಆಗಿದೆ. ಎಲ್ಲರೂ ರೆಡಿ ಆಗಿದ್ದೀವಿ, ಹೊರಡಬೇಕು. ಅಲ್ಲಿ ಪೂಜೆ ಬಂದು 10:30 or 11 ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೆನ್ನೆನೂ ಹೋಗ್ಬೇಕಿತ್ತು ಆ್ಯಕ್ಚುಲಿ, ಬಟ್ ವಿಶ್ವಗೆ ಕೆಲಸ ಇದ್ದಿದ್ದರಿಂದ ಇವತ್ತು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ವಿಶ್ವಂಗೆ ವರ್ಕ್ ಇದ್ದಿದ್ದರಿಂದ ಪಾಪ ಕಾರ್ ವಾಶ್ ಮಾಡೋಕ್ಕೂ ಆಗಿರಲಿಲ್ಲ. ಅದಕ್ಕೆ ಇವಾಗ ಅನುಷ್ ಗೌಡ ಅವರು ಕಾರ್ನ ವಾಶ್ ಮಾಡ್ತಿದ್ದಾರೆ. ಅಂದರೆ ಸುಮ್ಮನೆ ಜಸ್ಟ್ ಮೇಲಾಗೆ ನೀರು ಹಾಕ್ತಾನಷ್ಟೇ. ಯಾರ್ದೋ ಪಕ್ಕದಲ್ಲಿ ಬೈಕ್ ಇದೆಯಲ್ಲ, ಅದು ನೆನೆಯುತ್ತೆ ಕಣವ. ವಾಲೆಟ್ ನೋಡ್ದ ಮಂತ್ರಾಲಯಕ್ಕೆ ಇನ್ನ ಕತ್ಲೆ ಇದೆ, ಯಾರು ಎದ್ದೇ ಇಲ್ಲ. ನಾಯಿ ಮಾತ್ರ ಇದೆ. ಸಿಹಿ ಎಲ್ಲರಿಗಿಂತ ಮುಂಚೆನೆ ಎದ್ದು ರೆಡಿಯಾಗಿಬಿಟ್ಟಿದ್ದಾಳೆ ಊರಿಗೆ ಹೋಗೋದಂತ ಖುಷಿಗೆ. ಅಲ್ಲ ಸಿಹಿ? ಹ್ಞೂ ಅಂತೆ. ನಾನು ತಲೆ ಫುಲ್ಲು ಆಯಿಲ್ ಹಾಕೋಬಿಟ್ಟಿದ್ದೀನಿ ಗೈಸ್. ಅದಕ್ಕೆ ಹಿಂಗಿದೆ. ಮನೆಗೆ ಹೋಗಿ ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದು. ನಮ್ಮ ಜೊತೆ ಇದ್ದಾರೆ, ಕಾಣಿಸ್ತಾ ಇಲ್ಲ ಅವರು, ಸುಮನ್ ಹಾಗೂ ಅನುಷ್ ಗೌಡ. ಇವಾಗ ಡೀಸೆಲ್ ಹಾಕ್ಸ್ತಿದ್ವಿ. ಇವರಿಬ್ರು ಮಲ್ಕೊಂಡಿಲ್ಲ. ಯಾಕೆ ಬಾಯ್ಸ್? ನೋಡಿ ಫೆರಾರಿ ಬಂತು ಆ ಕಡೆ. ಫೆರಾರಿ ಗೈಸ್ 1.5 ಕೋಟಿ ಅಂತೆ. ಸಕ್ಕತ್ತಾಗಿದೆ ಕಾರ್ ಮಾತ್ರ, ಕಲರು ಅಲ್ವಾ ಸುಮನ್? ಯಾವಾಗ ಗಿಫ್ಟ್ ಕೊಡ್ತೀಯಾ? ಜಾತ್ರೆ ಜನವರಿ ಜಾತ್ರೆ ಬಂತು ಕಣವ, ಜಾತ್ರೆ ಈ ಕಾರ್ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಲ್ವಾ ಸುಮನ್? ಸಖತ್ತಾಗಿದೆ ನನಗೆ ಅನ್ಸುತ್ತೆ. ಕೆಳಗೆ ಅದಕ್ಕೆ ಲಾರಿ ತಗೊಂಡ್ಬಿಡು, ಮೇಲಿರ್ತತೆ. ಚೆನ್ನಾಗಿದೆ. ಎಲ್ಲರೂ ಅದನ್ನೇ ನೋಡ್ತಿದ್ದಾರೆ ಗೈಸ್. ಅದಕ್ಕೆ ಬೇಡ ನೋಡ, ನಾನು ಕಾರ್ಗೋಸ್ಕರ ನಾನು ಕಾಫಿ ಕುಡಿಯೋಕ್ಕೆ ಕಾಫಿ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್. ಫುಲ್ಲು ಮಂಚು ಮಂಚು, ಎಲ್ಲಿ ನೋಡಿದ್ರು ಮಂಚು. ನನಗೆ ನಿದ್ದೆ ಮಾಡಕ್ಕೆ ಬಿಡುತ್ತೆ ಇಲ್ಲ, ಹಂಗಾಡ್ತಾವ್ರು ಇಬ್ರು. ಅಲ್ಲೋಡಿ, ಈ ಕಡೆ ಒಬ್ರು ಈ ಕಡೆ ಒಬ್ರು, ಇವರೊಬ್ರು. ನಮ್ಮ ಸಿಹಿ ಮಾತ್ರ ನಿದ್ದೆ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಏನು 2025 ಬರ್ತಿದೆ ಗೈಸ್. ಸೊ ಲಾಸ್ಟ್ ಇಯರು 2024ಅಲ್ಲಿ ಯಾರ್ಯಾರು ಏನೇನು ಸ್ಪೆಷಲ್ ಮೂಮೆಂಟ್ ಇತ್ತು ಅಥವಾ ಏನನ್ನಿಸ್ತು 24 ಕೇಳೋಣ. ಸೊ ಗೌಡ ಹೇಳಿ, ಹೆಂಗಿತ್ತು 2024? ನಾರ್ಮಲ್ ಆಗಿ ಇತ್ತು, ಏನು ಸ್ಪೆಷಲ್ ಇರಲಿಲ್ಲ ಆ ಇಯರಲ್ಲಿ. ಓಕೆ, ಸೊ ಸ್ಯಾಡ್. ಸುಮನ್ ಗೌಡ, ವಾಟ್ ಈಸ್ ಯುವರ್, ನೀವು ಹೇಳಿ 2024 ಹೆಂಗಿತ್ತು? ಸ್ಯಾಡ್ ಕಲ್ತಿದೀವಿ, ಮತ್ತೆ ತುಂಬಾ ಪಾಠ ಕಲ್ತಿದೀವಿ. BCA ಫಸ್ಟ್ ಇಯರ್ ಎಕ್ಸಾಮ್ ಪಾಸ್ ಮಾಡಿದೀವಿ ಅಷ್ಟೇ. ಓಕೆ, ವಿಶ್ವ ನನ್ನ ಜೊತೆ ನೀನೇ ಇದ್ದಲ್ಲ, ನಿಂಗೆ ಗೊತ್ತಿಲ್ವಾ? ಅಲ್ಲ, ನನ್ನನ್ನು ಬಿಟ್ಬಿಟ್ಟು ಅದೇ ಏನಾದರೂ ನಿಂಗೆ ಸ್ಪೆಷಲ್ ಅನ್ನಿಸ್ತಾ? ನೀನು ಎಲ್ಲಿ ಬಿಟ್ಟಿದ್ಯಾ ನನ್ನ ಸ್ಪೆಷಲ್ ಅನ್ಸಕ್ಕೆ? ಹೇಳು ಚಿನ್ನಿ, ಹೆಂಗಿತ್ತು 24? ಇಟ್ಸ್ ವೆರಿ ಡಿಫಿಕಲ್ಟ್ ಇಯರ್. ಓಕೆ, ಎನಿ ಸ್ಪೆಷಲ್ ಮೂಮೆಂಟ್ಸ್ ಆರ್ ಹ್ಯಾಪಿ ಮೂಮೆಂಟ್ಸ್? ಯಾ, ಸ್ಪೆಷಲ್ ಮೂಮೆಂಟ್ ಇಸ್ ಲೈಕ್ ಫೈನಾನ್ಷಿಯಲಿ ಇಟ್ ಇಸ್ ಮೇಕಿಂಗ್ ಮಿ ಲೈಕ್ ದಿಸ್. ಹಾಂ, ಆಮೇಲೆ ದಟ್ ಇಸ್ ದ ಸ್ಪೆಷಲ್ ಥಿಂಗ್. ಸ್ಟಿಲ್ ಸರ್ವೈವಿಂಗ್. ಸೊ 2024 ನನಗೆ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. 1 ಇಯರು ಸ್ಪೆಷಲ್ ಮೂಮೆಂಟ್ ಅಂದರೆ ನನ್ನ ಮಗಳು ನನ್ನ ಜೊತೆಗಿರೋದು. 2023 ಇಂದನೂ ಇದ್ದಾಳೆ. ಸೊ ಅವಳು ಇರೋದೇ ಒಂಥರ ಖುಷಿ. ಆಮೇಲೆ ಒಂದು ರೋಡ್ ಜೊತೆಗಿರೋದಿಲ್ಲ, ನೀವು ಜೊತೆಗಿರೋದನ್ನ ರೋಡ್ ಟ್ರಿಪ್ ಹೋಗಿದ್ವಿ ಊಟಿಗೆ, ಅದೊಂದು ಹ್ಯಾಪಿ. ಆಮೇಲೆ ಎಷ್ಟೊಂದಿದೆ
ಹೇಗಿತ್ತು 2024. 1K ಸಬ್ಸ್ಕ್ರೈಬ್ ಆಗಿದ್ದಾರೆ ಇದಿಲ್ವೇ? ಇನ್ನೊಂದು ಮರ್ತೋಗಿದೆ. ಮೇಯ್ನ್ ಏನಂತಂದ್ರೆ ನನಗೆ ನಿನ್ನೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಲೈಕ್ ಮಾಡ್ತೀರಾ ನನ್ನ ವಿಡಿಯೋಗೆ. ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಬೇಗ ಮಾನಿಟೈಸೇಷನ್ ಆಗಲಿ ಅಂತ ವಿಶ್ ಮಾಡ್ಕೊತೀನಿ. ಅದಾದಮೇಲೆ ಅಷ್ಟೇ. ಏನಂದರೆ ಗೈಸ್, ನಿಮಗೆ 2024 ಹೇಗಿತ್ತು, ಯಾವುದೆಲ್ಲ ಹ್ಯಾಪಿ ಮೂಮೆಂಟ್ಸ್ ಇತ್ತು ಅಥವಾ ಸ್ಯಾಡ್ ಮೂಮೆಂಟ್ಸ್ ಇತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇನ್ನು ಹಾಸನಿಗೆ ಆಫ್ ವೇ. ಎಲ್ಲಿದ್ದೀವಿ ನಾವು? ಕುಣಿಗಲ್ ಬಿಟ್ಟಿದ್ದೀವಿ. ಸಾರಿ, ಯಡಿಯೂರಲ್ಲಿ ಇದ್ದೀವಂತೆ. ಇವಾಗ 9 o'clock ಗೈಸ್. ಫೈನಲಿ ಹಾಸನ ಎಂಟ್ರಲ್ಲಿ ಒಂದು ರೌಂಡ್ ನಿದ್ದೆ ಆಯಿತು. ಸಿಹಿಯಿಂದ ನಿದ್ದೆ ಮಾಡ್ತಿದ್ದಾರೆ. 12 ಇಂಚಿಗೆ ಒಂದಡಿ ಅಲ್ವಾ? ಸೊ ಹಾಸನ್ ರೀಚ್ ಆಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಮನೇಲಿ ದೇವರಿಗೆ ದೀಪ ಹಚ್ಚಿ ಮನೆಯಿಂದ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಊರು ಬಂದು ಕಡ್ಗ ಅಂತ, ಆದರೆ ಅವರು ಇರೋದು ಬಂದು ದಾಸರು ಕೊಪ್ಪಲಲ್ಲಿ. ಸೊ ಊರಲ್ಲಿ ತಿರುಮಲ ದೇವರಿಗೆ ಅಭಿಷೇಕನ ಇಟ್ಕೊಂಡಿದ್ರು, ಪೂಜೆ ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಅಕ್ಕ, ಹಂಸಿನಿ, ಚಾಣು ಎಲ್ಲ ಬಂದಿದ್ದರು. ಮತ್ತು ಅಪ್ಪ ಅಮ್ಮನೂ ಬರ್ತಾರೆ. ಅವರು ಡೈರೆಕ್ಟು ನಮ್ಮೂರಿಂದ ಕಡ್ಗಕ್ಕೆ ಹತ್ರ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಅಲ್ಲಿಗೆ ಬರ್ತೀವಿ ಅಂತ ಅಲ್ಲಿಗೆ ಬಂದಿದ್ದರು. ನಾವು ಊರಿಗೆ ರೀಚ್ ಆದಾಗ ಆಲ್ಮೋಸ್ಟ್ 11:30 or 12 ಆಗಿತ್ತು ಅಂದ್ಕೊತೀನಿ. ಆ್ಯಕ್ಚುಲಿ ಅವರು 10:30 or 11 ಅಂತ ಹೇಳಿದರು. ಸೊ ಎಲ್ಲ ಹೊರಡೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಮತ್ತು ದೇವಸ್ಥಾನ ಅಲ್ವಾ, ಅವರು ಬಂದು ಸ್ವಲ್ಪ ಕ್ಲೀನ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಿಧಾನಕ್ಕೆ ಹೋದ್ವಿ. ನಾವು ಹೋದಾಗ ಅವರು ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ರು ಆ್ಯಂಡ್ ದೇವ್ರನ್ನ ಕ್ಲೀನ್ ಮಾಡ್ಕೊತಾ ಇದ್ರು. ಆ್ಯಂಡ್ ದೇವರಿಗೆ ಪ್ರಸಾದ ಅಂತ ಕಡಲೆ ಉಸ್ಲಿ ಆ್ಯಂಡ್ ಕೋಸಂಬರಿ ಮಾಡೋದಕ್ಕೆ ಎಲ್ಲ ಥಿಂಗ್ಸ್ನ ತೊಗೊಂಡು ಹೋಗಿದ್ವಿ. ಸೊ ಹಾಗಾಗಿ ಈ ದೇವಸ್ಥಾನದಲ್ಲೇ ಕೂತ್ಕೊಂಡು ಕೋಸಂಬರಿನ ರೆಡಿ ಮಾಡ್ಕೋತಾ ಇದ್ದಾರೆ. ಸಿಹಿಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು. ಆಲ್ಮೋಸ್ಟ್ 12:15 ಆಗಿತ್ತಲ್ವ. ಅವಳು ಆ್ಯಕ್ಚುಲಿ 11ಗೆಲ್ಲ ಮಲ್ಕೊಂಡ್ಬಿಡ್ತಿದ್ಲು. ಸೊ 12 ಆಗಿರೋದ್ರಿಂದ ನಾನು ಮಲಗಿಸ್ತಾ ಇದ್ದೆ ಅವಳನ್ನ. ಇಲ್ಲಿ ಖುಷಿಯಾಗಿದ್ದೇನಂತ ಹೇಳಿದ್ರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಭಿಷೇಕ ಏನಾದರೂ ಮಾಡ್ತಿದ್ರೆ ಅವರಷ್ಟೇ, ಅಂದರೆ ಪೂಜಾರಿ ಅಷ್ಟೇ ಮಂತ್ರನ ಹೇಳ್ಕೊಂಡು ಅಭಿಷೇಕ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಅವರು ಮಂತ್ರ ಹೇಳೋದ್ರ ಜೊತೆಗೆ ನಮ್ಮ ಜೊತೆನೂ ಕೂಡ ಹೇಳಿಸ್ತಿದ್ರು. ಅಂದರೆ ಯಾರು ಅಭಿಷೇಕ ಮಾಡಿಸ್ತಾರೆ ಅಲ್ವಾ, ಸೊ ನನಗೆ ಮತ್ತು ವಿಶ್ವನ್ಗೆ ಹಾಲು ಮತ್ತು ಮೊಸರು ಇರೋ ಅಭಿಷೇಕ ಮಾಡೋ ಪಾತ್ರೆನ ಕೈಗೆ ಕೊಟ್ಟು ನಮ್ಮ ಕೈಯಲ್ಲಿ ಮಂತ್ರನ ಹೇಳಿಸಿ ಅದೇ ಹಾಲು ಮೊಸರನ್ನ ದೇವರಿಗೆ ಅಭಿಷೇಕ ಮಾಡಿದ್ರು. ಸೊ ಅದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಎಲ್ಲದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ನಾವು ಮಂತ್ರ ಹೇಳೋದೆಲ್ಲದನ್ನು, ಯಾಕಂದರೆ ದೇವಸ್ಥಾನ ಅಲ್ವಾ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ನನ್ನ ತಮ್ಮ ಮತ್ತು ಅನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದಾರೆ ಅಷ್ಟೇ. ಸರ್ವಾದಿತ್ಯಭ್ಯಾವಿ ಹರಿದ್ರಾ ಚೂಡಾಮಣಿ ನಮಃ ಸ್ವಃ. ಹರಿದ್ರಾ ಚೂಡಾಮಣೇಂದ್ರಾಯ ನಮಃ. ಕುಂಕುಮಾ ಚೂಡಾಮಣಿ ನಮಃ ಸ್ವಃ. ಕುಂಕುಮಾ ಚೂಡಾಮಣೇಂದ್ರಾಯ ನಮಃ. ಸ್ವಾಮಿ ಶ್ರೀಮನ್ನಾರಾಯಣ ಕರ್ಪಣಾಮಿ. ವಿಷ್ಣು ಜಗನ್ನಾಥ ವಿಮಲೇಶ್ವರ ಸ್ವಾಮಿ ವಿಷ್ಣು. ಓ ನಮಃ ಶಿವಮಸ್ತೋ ನಮಃ. ನಾರಾಯಣ ನಾರಾಯಣ ಗೋವಿಂದ 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 ನಾರಾಯಣ ನಾರಾಯಣ ಗೋವಿಂದ 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 ಗೋವಿಂದ. She is doing kaituring. She is ಬೆಳಿಗ್ಗೆಯಿಂದ ಚಚ್ಚು ಇವಾಗ ನಿಹಾರಿಕಾ ಇವಾಗ ಬಂದಿದ್ದಾರೆ. ಹಾಯ್ ಮಾಡಿ. ಆಯ್ತಾಯ್ತು ಆಂಟಿ ಕೊಡು ನೀನು. ಪ್ರಿಯಾಮೇ ವೃಂದಾಮೇ ನಮಃ. ಅನ್ನಾ ವೃಂದಾಯ ನಮಃ. ಪ್ರಚೋದಯಾತ್ವಂ ವೃಂದಾಮೇ ನಮಃ. ವಿಜಯ ದೇಕಿಭ್ಯಾಮೇ ನಮಸ್ಕಾರಂ. ಪ್ರಣಮಂ ಪವಿತ್ರಾತ್ಮನಾಮೇ ನಮಸ್ಕಾರ. ಗಂಗಾಜಲ ಸಮರ್ಪಿತಾಮೇ ನಮಃ ಸ್ವಃ. ಗಂಗಾಜಲಂತರಾಯ ನಮಃ. ಸ್ವಾಮಿಯವರ ಪ್ರಸಾದ ನಿವೇದ್ಯನಾಮೇ ನಮಃ. ಒಂದು ತಿನ್ಕೊಂಡಳೆ. ನೋಡಿ
ಇಷ್ಟೇ ಪ್ರಸಾದ ನಮ್ಮದು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಅಂದರೆ ನಮ್ಮ ಅತ್ತೆ ತುಂಬ ದಿನದಿಂದ ಹೇಳ್ತಾ ಇದ್ರು ಅಭಿಷೇಕ ಮಾಡಿಸೋಣ ಅಂತ. ಸೊ ಫೈನಲಿ ನಮ್ಮ ಅತ್ತೆ ಆಸೆ ಹಂಗೆ ತುಂಬ ಚೆನ್ನಾಗಿ ಅಭಿಷೇಕ ಆಯಿತು. ಅಭಿಷೇಕ ಎಲ್ಲ ಮುಗಿಯೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು, ಆಲ್ಮೋಸ್ಟ್ 3:30 ಆಗಿತ್ತು ಅಂದ್ಕೊತೀನಿ. ಸೊ ಎಲ್ಲ ಪ್ರಸಾದನ ತಿಂದ್ಕೊಂಡು ಅದೇ ಊರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಅಲ್ಲಿ ಹೋಗಿ ಕಾಯೆಲ್ಲ ಹೊಡೆದು ಪೂಜೆ ಮಾಡಿಕೊಂಡು ಅಲ್ಲಿಂದ ನಮ್ಮ ತೋಟಕ್ಕೆ ಹೋದ್ವಿ. ಸೊ ಏನೋ ಒಂಥರ ತುಂಬ ದಿನಗಳಾದ್ಮೇಲೆ ತುಂಬ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಲೈಕ್ ಅದೇನೋ ಒಂಥರ ನಮ್ಮ ಫ್ಯಾಮಿಲಿ, ನಮ್ಮ ಈ 4 ಫ್ಯಾಮಿಲಿ ಸೇರಿದ್ರೆ ಒಂಥರ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಜೋಕ್ಸ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಎಲ್ಲರೂ ಫುಲ್ ಹ್ಯಾಪಿಯಾಗಿರ್ತೀವಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ 1K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ಮತ್ತೆ ಸಿಗುವ.